ದಾಳಿ ನಡೆದಿಲ್ಲ. ನೀವು ಪಾಕಿಸ್ತಾನದಲ್ಲಿ ಅವ್ರದ್ದು 11 ಏರ್ ಬೇಸ್ಗಳನ್ನ ಹೊಡೆದು ಬಿಸಾಕಿದ್ದಾರೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, 180 ಜನ ಸತ್ತೋದ್ರು. ಆವತ್ತು ಅಜ್ಮಲ್ ಕಸಬನ್ನು ಸಾಕ್ಷಿಯಾಗಿ ಹಿಡಿದಿಟ್ಟಿದ್ರು ಕೂಡ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಇರ್ಬೋದು, ಅವರ ಜುಟ್ಟನ್ನು ಹಿಡ್ಕೊಂಡಿದ್ದಂಥ ಸೋನಿಯಾ ಗಾಂಧಿ ಇರ್ಬೋದು, ಪಾಕಿಸ್ತಾನಕ್ಕೆ ಅವ್ರ ಮೇಲೆ ಒಂದು ಪಟಾಕಿನೂ ಹಾಕಲಿಲ್ಲ. ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಸರಿಯಾದ ಪಾಠ ಕಲಿಸಿ ಹೊಡಿತೀವಿ ಅಂತ ಹೇಳಿ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನಿಂದ ಹಿಡಿದು ಪ್ರತಿಯೊಂದು ಕಡೆನೂ ಕೂಡ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ. ಹಾಗೆ ಚೈನಾದಿಂದ ಏನು JF-17 IC-10 ಈ ಥರದ್ದೆಲ್ಲ ಏನು ಅವರು ಮಿಸೈಲ್ಸ್ಗಳನ್ನ ಫೈಟರ್ ಜೆಟ್ಗಳನ್ನೆಲ್ಲ ತೊಗೊಂಡಿದ್ರು ಅವನು ಹೊಡೆದು ಬಿಸಾಕಿದ್ದಾರೆ. ಇವತ್ತು ಚೈನೀಸ್ದು ಏನು ಡಿಫೆನ್ಸ್ ಎಕ್ವಿಪ್ಮೆಂಟ್ ಇತ್ತು, ನೆನ್ನೆ ಶೇರ್ ಮಾರ್ಕೆಟಲ್ಲಿ 9% ಶೇರ್ ಬಿದ್ದೋಗಿದೆ. ಅಂದರೆ ನಮ್ಮ ಭಾರತದ ಬ್ರಹ್ಮೋಸ್ ಅನ್ನೋದು ಇರ್ಬೋದು, ಆಕಾಶ್ ಇರ್ಬೋದು, ಪಿನಾಕ ಇರ್ಬೋದು, ಯಾವ ರೀತಿ ಚೈನಾದವರು ಭಾಳ ಪ್ರಬಲವಾದ ದೇಶ, ಭಾಳ ಹೈಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇದೆ ಅವ್ರ ಹತ್ರ, ಮಿಲಿಟ್ರಿ ಫೈಟರ್ ಜೆಟ್ಸ್ ಇದೆ ಅಂತ ಹೇಳಿದಲ್ಲ, ಈ ಒಂದು ಮಿತ್ತನ್ನು ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಅಂಥ ಒಂದು ಶಕ್ತಿಯನ್ನು ನರೇಂದ್ರ ಮೋದಿಜಿಯವರ ಮುಖಾಂತರವಾಗಿ ನಮ್ಮ ಇಂಡಿಯನ್ ಆರ್ಮಡ್ ಫೋರ್ಸಸ್ಸು ತೋರಿಸಿದ್ದಾರೆ. ಇಡೀ ದೇಶ ಖುಷಿಯಾಗಿದೆ. ಮೋದಿಯವರ ಬಗ್ಗೆ ಒಲವು ಇನ್ನೂ ಹೆಚ್ಚಾಗಿದೆ. ಯಾರ ಸರ್ಟಿಫಿಕೇಟು ಬೇಕಾಗಿಲ್ಲ. ಇವತ್ತು ಚೈನಾದ ಡಿಫೆನ್ಸ್ ಇಂಡಸ್ಟ್ರಿನೇ ಇವತ್ತು ಬಿದ್ದೋಗಿದೆ, ಮುಳುಗ್ತಾ ಇದೆ ಅಂತಂದರೆ ಇದು ಭಾರತದ ಶಕ್ತಿಯ ಒಂದು ಶ್ರೇಷ್ಠತೆಯನ್ನು ಸಾರ್ತಾ ಇದೆ.